ಮೊದಲೇ ಹೇಳ್ತಾ ಇದ್ದೀನಿ, ಈ ಚಿಕ್ಕ ಮಕ್ಳು ಕೇಳ್ದಂಗೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ಶ್ರೀ ರಾಮಾಯಣ ದರ್ಶನಂ ಬರ್ದಿದ್ಯಾರು ಅಂತ ಕ್ವೆಶನ್ಸ್ ಕೇಳಬೇಡ. ದೊಡ್ಡವರು ಕೇಳ್ದಂಗೆ ಕೇಳು. ನಾನು ಉತ್ತರ ಕೊಡೋ ಥರ ನಮ್ಮ ದತ್ತು ಮಾಸ್ಟರ್ ನನ್ನನ್ನು ರೆಡಿ ಮಾಡಿದ್ದಾರೆ. ಹಾಕಿದವನಿಗೆ ಸವಾಲ್. ಇರಲಿ ಇರಲಿ. ಗಿರಿ ರೀ, ನಿನ್ನ ಮಗನ ಮೊದಲ ಪ್ರಶ್ನೆ, ವ್ಯಾಕರಣ ಅಂದರೇನು? ಭಾಷೆಯನ್ನು ಸರಿಯಾದ ವಿಧಾನದಲ್ಲಿ ಬಳಸಲು ಹಾಗೂ ಅದನ್ನು ಸಾರ್ವತ್ರೀಕರಣಗೊಳಿಸಲು ಇರುವ ಮಾರ್ಗವೇ ವ್ಯಾಕರಣ. ಇರಲಿ ಇರಲಿ. ಮುಂದಿನ ಪ್ರಶ್ನೆ, ಕನ್ನಡ ಭಾಷೆಯ 2 ರೂಪಗಳು ಯಾವುವು? ಅಯ್ಯೋ ರೀ, ಏನ್ರಿ ನೀವು ಇಷ್ಟು ಸುಲಭ ಪ್ರಶ್ನೆ ಕೇಳ್ತಿದ್ದೀರಲ್ಲ? ಹಳೆಗನ್ನಡ, ಹೊಸಗನ್ನಡ, ಯಾರು ಬೇಕಾದ್ರೂ ಹೇಳ್ತಾರಪ್ಪ. ಅಮ್ಮ, ಅದಲ್ಲ. ಕನ್ನಡ ಭಾಷೆಯಲ್ಲಿ 2 ರೂಪಗಳಿವೆ. ಒಂದು ಶ್ರವಣ ರೂಪ, ಮತ್ತೊಂದು ಚಾಕ್ಷುಷ ರೂಪ. ಶ್ರವಣ ರೂಪವೆಂದರೆ ಧ್ವನಿಯ ಮೂಲಕ ಕಿವಿಗೆ ಕೇಳಿಸುವುದು. ಚಾಕ್ಷುಷ ರೂಪವೆಂದರೆ ಬರವಣಿಗೆಯ ಮೂಲಕ ಕಣ್ಣಿಗೆ ಕಾಣಿಸುವುದು. ಓಹೋ, ಡಿಗ್ರಿ ಲೆವೆಲಲ್ಲಿ ಹೇಳ್ತಾ ಇದ್ದಾನಲ್ಲಪ್ಪ ಶಿವು. ಇದ್ಯಾಕೋ ಬಬ್ರುವಾಹನ ಪಿಕ್ಚರಲ್ಲಿ ಅರ್ಜುನನ್ ಮೇಲೆ ದಂಡೆತ್ತಿ ದಾಳಿ ಮಾಡಕ್ ಬಂದಿರೋ ಬಬ್ರುವಾಹನ್ ತರ ಕಾಣಿಸ್ತಿದೆಯಲ್ಲ. ಬಿಡಬೇಡ ಬಿಡಬೇಡ, ಯಾರು ಗೆದ್ರು ಕನ್ನಡಕ್ಕೆ ಗೆಲುವು. ಕೇಳು ಕೇಳು. ಹೇ, ಏನೋ ಯೋಚನೆ ಮಾಡ್ತಿದ್ಯಾ? ಹೂಡು ನಿನ್ನ ಪ್ರಶ್ನೆಗಳ ಬಾಣಗಳನ್ನು. ಇರಲಿ ಇರಲಿ. ಹೇಳೋ, ಕನ್ನಡದ ಪ್ರಸಿದ್ಧ ಕಾದಂಬರಿಗಳು. ಮಲೆಗಳಲ್ಲಿ ಮದುಮಗಳು, ಪರ್ವ, ಮರಳಿ ಮಣ್ಣಿಗೆ, ಮೂಕಜ್ಜಿಯ ಕನಸುಗಳು. ಕನ್ನಡದ ಪ್ರಸಿದ್ಧ ಕೃತಿಗಳು. ತಡಿ, ಅದನ್ನೇ ಹೇಳಿದವನು ಇದನ್ನ ತುಂಬಾ ಸುಲಭವಾಗಿ ಹೇಳ್ಬಿಡ್ತೀಯ. ಈಗ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಮರಿ. ಕನ್ನಡದ ದಾನ ಚಿಂತಾಮಣಿ, ಅತಿಮೊಬ್ಬೆ. ಕನ್ನಡದ ಕೋಗಿಲೆ, ಪಿ ಕಾಳಿಂಗರಾವ್. ಕಾದಂಬರಿ ಸಾರ್ವಭೌಮ, ಅನ ಕೃಷ್ಣರಾಯರು. ಕರ್ನಾಟಕ ಸಂಗೀತ ಪಿತಾಮಹ, ಪುರಂದರದಾಸರು. ಕನ್ನಡದ ಕಾಳಿದಾಸ, ಎಸ್ ವಿ ಪರಮೇಶ್ವರ ಭಟ್ಟರು. ರಸ ಋಷಿ, ಕುವೆಂಪು. ಕನ್ನಡದ ಆಸ್ತಿ, ನಮ್ಮ ಮಾಸ್ತಿ. ಕನ್ನಡದ ಕುಲಪುರೋಹಿತ, ಆಲೂರು ವೆಂಕಟರಾಯರು. ಕನ್ನಡದ ನಿಘಂಟನ್ನು ಬರೆದವರು, ರೆವರೆಂಡ್ ಜಾರ್ಜ್ ಫರ್ಡಿನಂಡ್ ಕಿಟಲ್. ಕರ್ನಾಟಕ ಶಾಸನ ಪಿತಾಮಹ, ಬಿ ಎಲ್ ರೈಸ್. ಪೂರ್ತಿ ಹೆಸರು ಹೇಳೋ. ಪೂರ್ತಿ ಹೆಸರು ಅಷ್ಟೇ ಅಲ್ಲ ಅಪ್ಪ, ಅವ್ರ ಪೂರ್ತಿ ಜೀವನ ಚರಿತ್ರೆನೇ ಗೊತ್ತು. ಅವ್ರ ಪೂರ್ಣ ಹೆಸರು ಬೆಂಜಮಿನ್ ಲೂಯಿಸ್ ರೈಸ್. ಅವ್ರ ತಂದೆ ಮೂಲತಃ ವಿದೇಶದವರು. ಅವರು MG ರೋಡ್ನ ಈಸ್ಟ್ ಬರೆಟ್ ಚರ್ಚ್ನಲ್ಲಿ ಧರ್ಮಬೋಧಕರಾಗಿದ್ರು. ಅವರ 5 ಮಕ್ಕಳಲ್ಲಿ ಒಬ್ಬರಾದ ಬಿ ಎಲ್ ರೈಸ್ ಅವರು ಬೆಂಗಳೂರಿನಲ್ಲಿ ಹುಟ್ಟಿದ್ರು. ಅವರು ಮೈಸೂರು ಸಂಸ್ಥಾನದ ಶಾಲಾ ಇನ್ಸ್ಪೆಕ್ಟರ್ ಹುದ್ದೆನಲ್ಲಿದ್ದಾಗ ರಾಜ್ಯಾದ್ಯಂತ ಓಡಾಡೋ ಕೆಲಸ ಇರ್ತಿತ್ತು. ಹಾಗೆ ಓಡಾಡ್ತಾ ಕನ್ನಡ ಭಾಷೆ ಮೇಲೆ ಆಸಕ್ತಿ, ಅಭಿಮಾನ ಹೆಚ್ಚಾಗಿ ಕನ್ನಡದ ಶಾಸನಗಳನ್ನು ಪತ್ತೆ ಹಚ್ಚೋ ಕೆಲಸಕ್ಕೆ ಇಳಿತಾರೆ. ಅವರ ಕೆಲಸ ಮೆಚ್ಚಿ ಮೈಸೂರು ಅರಸರ ಕಾಲದಲ್ಲಿ ಪುರಾತತ್ವ ಇಲಾಖೆಯ ಅಧ್ಯಯನ ಕೇಂದ್ರ ಆರಂಭವಾಗುತ್ತೆ. ಅದಕ್ಕೆ ಇವರೇ ಅಧ್ಯಕ್ಷರು ಕೂಡ ಆಗ್ತಾರೆ. ಇವರು ಕನ್ನಡಕ್ಕಾಗಿ ಸಲ್ಲಿಸಿರೋ ಸೇವೆ ಅಷ್ಟಿಷ್ಟಲ್ಲ, ಕರ್ನಾಟಕದಲ್ಲಿ ಕೆಲಸ ಮುಗಿಸಿ ತಮ್ಮ ಕೊನೆಯ ಸಮಯದಲ್ಲಿ ಬ್ರಿಟನ್ನಲ್ಲಿ ಇರ್ತಾರೆ. ಅಲ್ಲಿ ಆಗ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ನಡೀತಿರತ್ತೆ. ಕರ್ನಾಟಕದ ಪ್ರತಿನಿಧಿ ಆಗಿರುವ ಸೋಸಲೆ ಗರಡೇಪುರಿ ಶಾಸ್ತ್ರಿಗಳು ಅಲ್ಲಿರ್ತಾರೆ. ಅವ್ರನ್ನ ನೋಡಿ ಪ್ರೀತಿಯಿಂದ ಮಾತಾಡ್ಸಕ್ಕೆ ಅಂತ ಹೋದಾಗ ಶಾಸ್ತ್ರಿಗಳು ಇಂಗ್ಲಿಷ್ನಲ್ಲೇ ಮಾತಾಡಕ್ ಶುರು ಮಾಡ್ತಾರೆ. ಆಗ ನಮ್ಮ ಬಿ ಎಲ್ ರೈಸ್ನವರು ಏನ್ ಹೇಳಿದ್ರು ಗೊತ್ತಾ? ಅಯ್ಯ, ತುಂಬಾ ದಿನ ಆದ್ಮೇಲೆ ಕನ್ನಡ ಕೇಳ್ಬೇಕು ಅನ್ನೋ ಆಸೆಗೆ ನಾನು ಇಲ್ಲಿಗೆ ಬಂದಿದ್ದು. ಅದಕ್ಕೆ ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ ಗಂಟೆಗಟ್ಲೆ ಕನ್ನಡದಲ್ಲೇ ಮಾತಾಡಿದ್ರಂತೆ. ನಾವೆಲ್ಲ ಈಗ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅಂತ ಹೇಳ್ತೀವಲ್ವಾ, ಅದನ್ನ ಆಗ್ಲೇ ಬಿ ಎಲ್ ರೈಸ್ ಅವ್ರು ಹೇಳಿದ್ರಂತೆ. ಕುವೆಂಪುರವರು ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿದಾರಲ್ವಾ, ಆ ಮಾತನ್ನ ಅವ್ರು ಹೇಳೋದಕ್ಕೂ ಮುಂಚೆಯಿಂದಾನು ನಮ್ಮ ಬಿ ಎಲ್ ರೈಸ್ನವರು ಪಾಲಿಸ್ತಿದ್ರು. ಕನ್ನಡದ ಗತ್ತು ಗಮ್ಮತ್ತು ಎಷ್ಟಿತ್ತು ಅಂದ್ರೆ ನಮ್ಮ ನಿಘಂಟನ್ನ ವಿದೇಶದವರು ಬರೀತಾರೆ. ಅಷ್ಟೇ ಅಲ್ಲ, ನಮ್ಮ ಶಾಸನಗಳನ್ನ ಪತ್ತೆ ಹಚ್ಚಿದವರು ವಿದೇಶದವರೇ.
ಇದಲ್ವಾ ಕನ್ನಡ ಕಸ್ತೂರಿ ಅನ್ನೋದಕ್ಕೆ ದೊಡ್ಡ ಉದಾಹರಣೆ. ನಾನೊಬ್ಬನೇ ಹೆಮ್ಮೆಯ ಕನ್ನಡಿಗ ಅನ್ನೋ ಅಹಂಕಾರ ಇತ್ತು ನನಗೆ. ಆದರೆ ನನ್ನ ಮಗ ನನಗಿಂತ ದೊಡ್ಡ ಕನ್ನಡಿಗ ಅಂತ ಸಾಬೀತು ಮಾಡಿ ನನ್ನ ಅಹಂಕಾರನ 2 ಪಟ್ಟು ಜಾಸ್ತಿ ಮಾಡಿಬಿಟ್ಟ. ಭಾಷೆ ಮೇಲೆ ಅಭಿಮಾನ ಅಹಂಕಾರ 2 ಇರಬೇಕಲೇ ತಮ್ಮ. ಆಗಲೇ ನಮ್ಮ ಸೊಗಡು ಉಳ್ಕೊಳ್ಳೋದಿಕ್ಕೆ ಸಾಧ್ಯ. ಆಹಾ, ದೊಡ್ಡ ಮಾತು, ದೊಡ್ಡ ಮಾತು. शिंदे, अरे शिंदे, रुको यार, क्या हुआ? नहीं शिव जी, मैं इधर नहीं रुक सकता हूँ, मैं बॉम्बे चला जाता हूँ। छोटा मैटर क्यों बड़ा करते हो? क्यों जातो बोलतो? ಅಯ್ಯೋ ರೀ, ಏನ್ರಿ ಆಯ್ತು? ಯಾಕಿಷ್ಟು ಅರ್ಜೆಂಟಲ್ಲಿ ಹೊರಟ್ಬಿಟ್ಟಿದ್ದಾರೆ? ಪಬ್ಬಿಗೆ ಹೋಗಿದ್ನಂತೆ, ಅಲ್ಲಿ ಕನ್ನಡ ಹಾಡೇ ಬರ್ತಾ ಇತ್ತಂತೆ, ಹಿಂದಿ ಹಾಡು ಹಾಕ್ಲಿಲ್ವಂತೆ. ಅದಕ್ಕೆ ಅಣ್ಣ ಇರಿಟೇಟ್ ಆಗಿ ಊಟನೂ ಮಾಡದೆ ಬಂದ್ಬಿಟ್ಟಿದ್ದಾನೆ. ಭಯ್ಯ, ಮೈ ಖಾನಾ ಮಾಡ್ತು, ತುಮ್ ಚಿಂತಾ नको नको। भाभी जी, यहाँ आने से पहले ही ऑनलाइन में फूड ऑर्डर कर दिया। साला कन्नड़ वाला अभी तक नहीं आया। ಸರ್ ಆರ್ಡರ್ ಬಂತಲ್ಲ, ಯಾಕಪ್ಪ ಲೇಟು? ಸರ್ ಬರುವಾಗ ತುಂಬ ಟ್ರಾಫಿಕ್ ಇತ್ತು ಸರ್, ಅದಕ್ಕೆ ಲೇಟ್ ಆಯಿತು. ए, तेरा कन्नड़ मुझे समझ में नहीं आता है, हिंदी में बोल। ಹಿಂದಿ ಬರಂಗಿಲ್ಲ ಸರ್, ಸಾರಿ ಲೇಟ್ ಆಯಿತು ತೊಳಿ ಸರ್. लेट हुआ है, फ्री में देना पड़ेगा, चलो जाओ। ಸರ್ ಪ್ಲೀಸ್ ಸರ್. ಶಿಂದೆ, ಏ ಗಲತ್ ಹೇ. ಪಾಪ ಟ್ರಾಫಿಕ್ ಇತ್ತು ಅಂತ ಹೇಳ್ತಾ ಇದ್ದಂತಾನೆ, ನೀನ್ ದುಡ್ಡು ಕೊಡದೇ ಇದ್ರೆ ಅವ್ನಿಗೆ ತೊಂದರೆ ಆಗೋದಿಲ್ವಾ? उसको हिंदी नहीं आ रहा है, इसीलिए पैसा नहीं दे रहा हूँ। साला बेंगलुरु में कन्नड़ कन्नड़ बोल के दिमाग खराब हो रहा है मेरा। कन्नड़ लोग हमारे पैसे से जी रहे हैं, हम नहीं तो बेंगलुरु में IT BT भी नहीं है। भीख भीख मांगना पड़ेगा, जाओ यहाँ से। ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ಯಾ. ಕನ್ನಡಿಗನ ಮೇಲೆ ಕೈ ಮಾಡ್ತೀಯ, ಎಷ್ಟು ಧೈರ್ಯ ನಿನಗೆ? ಇಷ್ಟು ದಿನ ನೀನ್ ನನ್ನ ಫ್ರೆಂಡು ಅಂತ ಸಹಿಸ್ಕೊಂಡಿರ್ಲಿಲ್ಲ. ನೀನ್ ನನಗೆ ಬಸ್ ರೂಟ್ ತೋರಿಸ್ಕೊಟ್ಟಲ್ಲ, ಆ ಋಣಕ್ಕೆ ಸಹಿಸ್ಕೊಂಡಿರ್ಲಿಲ್ಲ. ನನ್ನ ಮಣ್ಣಿಗೆ ಹೊರ ರಾಜ್ಯದಿಂದ ಬಂದಿರೋ ಅತಿಥಿ ಅಂತ ಸಹಿಸ್ಕೊಂಡಿದ್ದೆ. ದಪ್ಪ ನನ್ನ ಮಗನೇ. ಏನಂದೆ ನೀನು? ನೀವಿಲ್ಲ ಅಂದ್ರೆ ಕನ್ನಡಿಗರು ಭಿಕ್ಷೆ ಎತ್ಬೇಕಾ? ಭಿಕ್ಷೆ? ಏಯ್, ಹುಟ್ಟೂರು ಬಿಟ್ಟು ಜೀವನಾನ ಕಟ್ಕೊಳಕ್ಕೆ ನಮ್ಮೂರಿಗೆ ಬಂದಿರೋದು ನೀವು. ನೀವು ಬೆಳೆಯಕ್ಕೆ, ನಿಮ್ಮ ಮಕ್ಕಳು ಓದಕ್ಕೆ, ನೀವು ಓಡಾಡಕ್ಕೆ, ನೀವು ಬದುಕೋದಕ್ಕೆ ಕನ್ನಡದ ನೆಲ ಜಲ ಬೇಕು. ಆದ್ರೆ ಕನ್ನಡ ಭಾಷೆ ಬೇಡವಾ? ಏಯ್, ಅತಿಥಿಗಳು ಅನ್ನೋ ಗೌರವ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅಷ್ಟೇ ನಿಮ್ಗಿಲ್ಲಿ ಜಾಗ. ಒಂದು ಸರಿ ಕನ್ನಡಿಗ ರೊಚ್ಚಿಗೆದ್ರೆ ಏನಾಗುತ್ತೆ ಅಂತ ನಿನ್ನ ಕೈಲಿ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಕನ್ನಡಿಗನ ಮೇಲೆ ಕೈ ಮಾಡೋಷ್ಟು ಕೊಬ್ಬೆರೋ ನಿನಗೆ? ಕನ್ನಡಿಗರ ಬೆಲೆ ಏನು ಅಂತ ಗೊತ್ತಾ ನಿನಗೆ? ಕನ್ನಡಿಗರ ಗೊತ್ತು ಇಡೀ ದೇಶಕ್ಕೆ ಗೊತ್ತು. ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೋ. ನೀನು ನಿನ್ನ ಕಂಪನಿಯಲ್ಲಿ ಲೆಕ್ಕಾಚಾರ ನೋಡ್ಕೊಳ್ಳೋ ಅಕೌಂಟೆಂಟ್ ತಾನೆ, ನಿನ್ನ ಲೆಕ್ಕಾಚಾರದಲ್ಲೇ ಹೇಳ್ತೀನಿ ಕೇಳು. ಶ್ರೀನಿವಾಸ ರಾಮಾನುಜನ್ ಆದ್ಮೇಲೆ ಗಣಿತ ಶಾಸ್ತ್ರದಲ್ಲಿ ನಮ್ಮ ದೇಶಕ್ಕೆ ಅತ್ಯದ್ಭುತ ಕೊಡುಗೆ ಕೊಟ್ಟವರು ಅಂದ್ರೆ ಕನಕನಹಳ್ಳಿ ರಾಮಚಂದ್ರ. ಅವರು ಕನ್ನಡಿಗ. ಇನ್ನೊಬ್ಬ ಗಣಿತ ಶಾಸ್ತ್ರಜ್ಞ TN ವೆಂಕಟರಮಣ ವೈಜ್ಞಾನಿಕ ವಲಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಅವಾರ್ಡ್ ಅಂತ ಕರೆಸ್ಕೊಳ್ಳೋ ಶಾಂತಿ ಸ್ವರೂಪ ಭಟ್ನಾಗರ್ ಅವಾರ್ಡ್ ಪಡ್ಕೊಂಡಿರೋರು. ಅವರು ಕೂಡ ಕನ್ನಡದವರು. ಇವರಷ್ಟೇ ಅಲ್ಲ, ಮಾನವ ಕಂಪ್ಯೂಟರ್ ಅಂತ ಕರೆಸ್ಕೊಳ್ಳೋ ಶಕುಂತಲಾ ದೇವಿ ಕನ್ನಡತೆ. ಇವರೆಲ್ಲರೂ ಮಾಡಿರೋ ಸಾಧನೆ ನೀನು ಕೆಲಸ ಮಾಡ್ತೀಯಲ್ಲ, ಆ ಲೆಕ್ಕಾಚಾರದಲ್ಲಿ ಇವತ್ತಿಗೂ ಕಾಣುತ್ತೆ. ಇನ್ನು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ, ಪ್ರಪಂಚಕ್ಕೆ ಗೊತ್ತಿರೋ ರತ್ನ ಅವರು. ಗಿರೀಶ್ ಭಾರದ್ವಾಜ್, ದ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ. CV ವಿಶ್ವೇಶ್ವರ, ದ ಬ್ಲಾಕ್ ಹೋಲ್ ಮ್ಯಾನ್ ಆಫ್ ಇಂಡಿಯಾ. CNR ರಾವ್,
UR ರಾವ್, CR ಸತ್ಯ, SK ಶಿವಕುಮಾರ್, BV ಶ್ರೀಕಂಠನ್, ಹೀಗೆ ಹೇಳ್ತಾ ಹೋದ್ರೆ ಸಾವಿರ ಜನ ಇದ್ದಾರೆ. ಕ್ರಿಕೆಟ್ ನೋಡಿ ಚಪ್ಪಾಳೆ ಹಾಕ್ತಿಯಲ್ಲ, ಕ್ರಿಕೆಟ್ ಅಲ್ಲಿ ಕನ್ನಡಿಗರ ಕೊಡುಗೆ ಎಷ್ಟಿದೆ ಅಂತ ಗೊತ್ತಾ ನಿನಗೆ? EAS ಪ್ರಸನ್ನ, BS ಚಂದ್ರಶೇಖರ್, ಗುಂಡಪ್ಪ ವಿಶ್ವನಾಥ್, ರಾಹುಲ್ ದ್ರಾವಿಡ್, ಜಾವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ. ನಿಮ್ಮಪ್ಪ ಚಪ್ಪಾಳೆ ತಟ್ಟೋ ವಯಸ್ಸಿಂದ ಹಿಡಿದು ನೀನು ಚಪ್ಪಾಳೆ ತಟ್ಟೋ ವಯಸ್ಸಿನವರೆಗೂ, ಇನ್ನು ಮುಂದೆ ನಿನ್ನ ಮಕ್ಕಳು, ಅವ್ರ ಮಕ್ಕಳು ಚಪ್ಪಾಳೆ ತಟ್ಟೋವರೆಗೂ ಪ್ರತಿಯೊಂದು ರಂಗದಲ್ಲೂ ಕನ್ನಡಿಗ ಇದ್ದಾನೆ, ಇದ್ದೇ ಇರ್ತಾನೆ. ಮೊದಲ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ನಮ್ಮ ಕನ್ನಡದವರು. ಇನ್ನು ಪುರಾಣದ ವಿಚಾರಕ್ಕೆ ಬಂದ್ರೆ, ನೀನು ಕೈ ಮುಗಿದು ಕಾಲಿಗೆ ಬೀಳ್ತಿಯಲ್ಲ ಹನುಮಂತ, ನಮ್ಮ ಕನ್ನಡಿಗ. ರಾಮನಿಗೋಸ್ಕರ ಕಾದು ಹಣ್ಣನ್ನ ಕಚ್ಚಿ ರಾಮನಿಗೆ ಕೊಟ್ಲಲ್ಲ ಶಬರಿ, ನಮ್ಮ ಕನ್ನಡತಿ. ಮಾತಿಗೂ ನನಗಿಲ್ಲಿ ಉಸಿರುಗಟ್ತಾ ಇದೆ, ನಾನು ಬಾಂಬೆಗೆ ಹೋಗ್ತೀನಿ ಅಂತ ಬಡ್ಕೋತಾ ಇದೆಯಲ್ಲ, ನೀನು ಉಸಿರಾಡ್ತಾ ಇರೋ ಆಮ್ಲಜನಕದಲ್ಲಿ ಕನ್ನಡತಿ ಸಾಲು ಮರದ ತಿಮ್ಮಕ್ಕನ ಪಾಲಿದೆ. ಬದುಕಕ್ ಬೆಂಗಳೂರು ಬೇಕು, ಉಂಡು ಕೊಬ್ಬು ಜಾಸ್ತಿಯಾಗಿ ದುಂಡ್ಗಾದ್ಮೇಲೆ ಬೆಂಗಳೂರನ್ನೇ ಬೈಕೊಂಡು ಓಡಾಡ್ತೀರಾ ನೀವು. ಎಷ್ಟಾಯ್ತಪ್ಪ? ಸರ್ 200 ಸರ್. ತಗೊಳಪ್ಪ 200, ತಗೋ 100 ರೂಪಾಯಿ ಟಿಪ್ಸ್ ಇಟ್ಕೋ. ಸರ್ ಬೇಡ ಸರ್, ನನಗೆ ಸ್ಯಾಲ್ರಿ ಬರುತ್ತೆ ಸರ್. ಧನ್ಯವಾದ ಸರ್. ಕೇಳಿಸ್ಕೊಂಡ್ಯಾ? ಇದು ಕನ್ನಡಿಗನ ಸ್ವಾಭಿಮಾನ ಅಂದ್ರೆ. ತಗೋ, ಇನ್ನೊಂದು ಕ್ಷಣ ನೀನ್ ಇಲ್ಲಿದ್ರೆ ಚೆನ್ನಾಗಿರಲ್ಲ. ಹೋಗ. ರೀ, ಸಮಾಧಾನ ಮಾಡ್ಕೊಳ್ರಿ. ಇಲ್ಲ ಗಿರಿ, ಪಾಪ ಮೇಷ್ಟ್ರು ನಿನ್ನೆ ಗಿಣಿಗೆ ಹೇಳ್ದಂಗೆ ಹೇಳಿದ್ರು, ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಎಲ್ಲಿದ್ರೆ ಮೇಷ್ಟ್ರು? ಕಂದನ್ ರೂಮಲ್ಲಿ ನೋಡ್ದಾಗಿತ್ತು. ಮೇಷ್ಟ್ರೆ, ಎಲ್ಲಿ ಹೊಟ್ಟೋದ್ರು ಅವ್ರು? ನೆನ್ನೆನೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಮ್ಮ ತನನ ಬಿಟ್ಕೊಡ್ಬಾರ್ದು ಅಂತ. ಇನ್ನೊಬ್ಬರಿಗೆ ಕಂಫರ್ಟ್ ಕೊಡೋಕೆ ಹೋಗಿ ಅವ್ರ ಹಾದಿ ನಾವು ತುಳಿದ್ರೆ ಅವ್ರು ನಮ್ಮನ್ನೇ ತುಳಿತಾರೆ ಅಂತ ಹೇಳಿದ್ರು. ಆಗ ನನ್ಗೆ ಅರ್ಥ ಆಗ್ಲಿಲ್ಲ, ಈಗ ಅರ್ಥ ಆಯ್ತು. ಮೇಷ್ಟ್ರೆ, ನನ್ಗೆ ಅರ್ಥ ಆಗಿದೆ. ಎಲ್ಲಿದ್ದೀರಾ ನೀವು? ಇಲ್ಲೇ ಇದೀನಲ್ಲೋ ತಮ್ಮ. ಎಲ್ಲ ಕಡೆ ಇರೋ ನನ್ನ ಎಲ್ಲೆಲ್ಲೋ ಹುಡುಕ್ತಿದ್ಯಲ್ಲ ಶಿವಪ್ರಸಾದ್. ಭಗವಂತ, ತತ್ತು ಮಾಸ್ಟ್ರಾಗಿ ಬಂದಿದ್ದು ನೀನಾ ಭಗವಂತ? ಬುದ್ಧಿ ಹೇಳೋ ಗುರುನೂ ನಾನೇ, ಬುದ್ಧಿ ಕಲಿಯೋಕೆ ಅಂತ ನಿಮ್ಮೊಳಗೆ ಅವಿತಿರೋ ಶಿಷ್ಯನೂ ನಾನೇ. ನನ್ನ ಕ್ಷಮಿಸ್ಬಿಡು ಭಗವಂತ. ನಮ್ಮ ಭಾಷೆ, ನೆಲ, ಜಲ, ಸಂಸ್ಕೃತಿ ಇವುಗಳ ಬಗ್ಗೆ ಅರಿವು ಮೂಡಿಸೋದಕ್ಕೆ ದತ್ತು ಮೇಷ್ಟ್ರಾಗಿ ನೀನು ನಮ್ಮನೆಗೆ ಬರ್ತೀಯ ಅಂತ ನಾನು ನಿರೀಕ್ಷೆನೂ ಮಾಡಿರಲಿಲ್ಲ. ಎಲ್ರೂ ಹೀಗೆ, ಎಲ್ಲವೂ ಹೀಗೆ ಆಗುತ್ತೆ ಅನ್ಕೊಂಡಿರ್ತೀರ. ಆದ್ರೆ ಅನ್ಕೊಂಡ್ ಹಾಗೆ ಆಗ್ಬೇಕಲ್ಲ ಶಿವಪ್ರಸಾದ್. ಮಾತ್ರಗಿರೋ ಬೆಲೆ ಮಾತ್ರ ಭಾಷೆಗೆ ಯಾಕಿಲ್ಲ? ಅಪರಿಚಿತರಿಗೆ ನಿಮ್ಮ ಮಾತೆಯನ್ನ ಪರಿಚಯಿಸೋ ನೀವು ನಿಮ್ಮ ಮಾತೃಭಾಷೆಯನ್ನ ಅಪರಿಚಿತರಿಗೆ ಯಾಕೆ ಪರಿಚಯಿಸೋಲ್ಲ? ತಪ್ಪು ನಮ್ದೇ ಭಗವಂತ. ಹೊರ ರಾಜ್ಯದಿಂದ ಅವರು ಹೆತ್ತವರನ್ನ, ಒಡ ಹುಟ್ಟಿದವರನ್ನ, ಸ್ನೇಹಿತರನ್ನ ಬಿಟ್ಟು ಬಂದಿರ್ತಾರೆ. ಅಂಥವ್ರಿಗೆಲ್ಲ ನಾವು ಸ್ನೇಹಿತರಾಗಿರ್ಬೇಕು, ಅಂಟಮ್ಮಂದಿರ ಥರ ಇರಬೇಕು ಅಂತ ಅವ್ರ ಹಾದಿಯಲ್ಲೇ ಹೋಗಿದ್ದು ನಮ್ದೇ ತಪ್ಪು. ಶಿವಪ್ರಸಾದ್, ಭಾಷೆ ಅಂದ್ರೆ ನಮ್ಮ ಮನದ ಮಾತುಗಳನ್ನ, ನೋವುಗಳನ್ನ, ನಲಿವುಗಳನ್ನ, ಯೋಚನೆಗಳನ್ನ, ಆಲೋಚನೆಗಳನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋ ಒಂದು ಮಾಧ್ಯಮ. ಅಂತಹ ಮಾಧ್ಯಮ ಆಗಿರೋ ಭಾಷೆ ಕಣ್ಸನ್ನೆಯೂ ಆಗಿರಬಹುದು, ಕೈ ಸನ್ನೆಯೂ ಆಗಿರಬಹುದು, ಅಥವಾ ಚಿತ್ರವೂ ಆಗಿರಬಹುದು. ಆದರೆ ಬಂದ ಎಲ್ಲಾ ಭಾವನೆಗಳನ್ನು ಪದವಾಗಿ ಜೋಡಿಸಿ ಹದವಾದ ವಾಕ್ಯದಲ್ಲಿ ಇನ್ನೊಬ್ಬರಿಗೆ ತಲುಪಿಸೋ ಮೃದುವಾದ ಭಾಷೆಗೆ ಮರಣವಿಲ್ಲ. ತಪ್ಪು ಮಾಡಿದೀವಿ ಭಗವಂತ. ಈ ತಪ್ಪಿಂದ ನಮ್ಮ ಭಾಷೆ ಉಳಿಯೋದಾದ್ರೂ ಹೇಗೆ? ಸಾವಿರಾರು ವರ್ಷದ ಇತಿಹಾಸ ಇರೋ ಭಾಷೆಯನ್ನ ಉಳಿಸೋಕೆ ನೀವ್ಯಾರು ಶಿವಪ್ರಸಾದ್? ನೀವೆಲ್ಲ ಸಂಭ್ರಮಿಸುತ್ತಾ ಬಂದಿರೋ ಆ ಭಾಷೆಯೇ ನಿಮ್ಮನ್ನ ಇಷ್ಟು ವರ್ಷ ಸಾಕುತ್ತಾ ಸಲಹುತ್ತಾ ಬಂದಿರೋದು.
ಬರೀ ಕನ್ನಡ ಮಾತ್ರವಲ್ಲ, ಎಲ್ಲ ಭಾಷೆಗೂ ಅದರದ್ದೇ ಆದ ಸ್ಥಾನಮಾನ ಇದೆ, ಅದರದ್ದೇ ಆದ ಗೌರವ ಇದೆ. ಆದರೆ ಯಾವ ಭಾಷೆಯನ್ನು ಜರಿಯಬಾರದು, ಯಾವ ಭಾಷಿಗರ ಮೇಲೂ ನಾಲಗೆ ಜಾರಬಾರದು. ನೀವು ಬಳಸುವ ಕಂಪ್ಯೂಟರ್ಗೂ ಅದರದ್ದೇ ಆದ ಭಾಷೆ ಇದೆ. ಆ ಭಾಷೆಯನ್ನ ಬಳಸಿಕೊಂಡು ಕೋಟ್ಯಾನುಕೋಟಿ ಜನ ಜೀವನ ನಡೆಸ್ತಾ ಇದ್ದಾರೆ. ನೀವು ಆ ಭಾಷೆಗೆ ಅವಮಾನಿಸಿದರೆ ಆ ಭಾಷೆಯನ್ನು ಅವಲಂಬಿಸಿರೋ ಕೋಟಿ ಜನರಿಗೆ ಮಾಡುವಂತ ನೇರವಾದ ಅವಮಾನ. ಇದೇ ಅಭಿಮಾನ ಎಲ್ಲಾ ಪ್ರಾಂತ್ಯದ ಎಲ್ಲಾ ಭಾಷೆಗೂ ಇರಲೇಬೇಕು. ಆದರೆ ಇಲ್ಲೇನಾಗ್ತಿದೆ, ನೀವು ಬೇರೆ ಭಾಷೆಗೆ ಅವರ ಸಂಸ್ಕೃತಿಗೆ ಮಾರು ಹೋದದ್ದು ತಪ್ಪಲ್ಲ, ಆದರೆ ನಿಮ್ಮ ಭಾಷೆ, ನಿಮ್ಮ ಸಂಸ್ಕೃತಿ ಅದನ್ನು ಮರೆತದ್ದು ತಪ್ಪು. ಇಲ್ಲ ಭಗವಂತ, ನಾವು ಮರ್ತಿಲ್ಲ. ಹಾಗಿದ್ರೆ ದೋಸೆ ದೋಸೆ ಯಾವಾಗಾಯ್ತು, ವಡೆ ವಡ ಯಾವಾಗಾಯ್ತು, ಬೆಂಗಳೂರು ಬ್ಯಾಂಗಲೂರು ಯಾವಾಗಾಯ್ತು, ಮಲ್ಲೇಶ್ವರ ಮಲ್ಲೇಶ್ವರಂ ಯಾವಾಗಾಯ್ತು, ಬಸವನಗುಡಿ ಬುಲ್ ಟೆಂಪಲ್ ಯಾವಾಗಾಯ್ತು, ಬೆಳಗಾವಿ ಬೆಳಗಾವ್ ಯಾವಾಗಾಯ್ತು. ಇಲ್ಲಿ ಕೇವಲ ಹೆಸರು ಮಾತ್ರ ಬದಲಾಗ್ಲಿಲ್ಲ, ಹೆಸರಿನ ಜೊತೆ ಉಸಿರಾಗ್ಬೇಕಿದ್ದ ಕನ್ನಡ ಭಾಷೆನೂ ಬದಲಾಯಿತು. ಇದಕ್ಕೆ ಯಾರು ಹೊಣೆ? ನಾವೇ ಭಗವಂತ, ನಾವೇ. ಹಾಗಂದ ಮಾತ್ರಕ್ಕೆ ಅನ್ಯರಿಗೆ ಅಸಹ್ಯ ಪಡುವುದು ಸಲ್ಲದು. ಎಲ್ಲರನ್ನೂ ಗೌರವಿಸಿ. ಆದರೆ ನಿಮ್ಮ ಆತ್ಮಾಭಿಮಾನ ನಿಮ್ಮ ಮಾತೃಭೂಮಿಗಿರಲಿ, ಮಾತೃಭಾಷೆಗಿರಲಿ. ರಾವಣನ ಅಂತ್ಯವಾದ ಮೇಲೆ ಲಕ್ಷ್ಮಣ ಸ್ವರ್ಣನಗರಿಯಲ್ಲೇ ಇರೋಣ ಅಂದಾಗ ರಾಮ ಏನ್ ಹೇಳ್ತಾನೆ ಗೊತ್ತಾ? ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಅಂದರೆ ನನಗೆ ಜನ್ಮ ಕೊಟ್ಟ ಭೂಮಿಯೇ ಸ್ವರ್ಗ ಎಂದು ಅರ್ಥ. ಹಾಗಿದ್ಮೇಲೆ ಕನ್ನಡಿಗರಿಗೆ ಕರುನಾಡೇ ಸ್ವರ್ಗವಾಗಬೇಕು. ಆ ಸ್ವರ್ಗದಲ್ಲಿ ಕನ್ನಡಿಗನೇ ಅಧಿಪತಿಯಾಗಬೇಕು. ಆ ಆಧಿಪತ್ಯದಲ್ಲಿ ಎಲ್ಲರೂ ಕನ್ನಡಿಗರಾಗೇ ಉಳಿಯಬೇಕು. ಅದು ಇಲ್ಲಿ ಹುಟ್ಟಿದವರೇ ಆಗಿರಲಿ ಅಥವಾ ಈ ನೆಲವನ್ನು ನಂಬಿ ಬಂದಿರೋ ಅನ್ಯರೇ ಆಗಿರಲಿ, ಎಲ್ಲರಿಗೂ ಅನ್ವಯಿಸುತ್ತದೆ. ಇನ್ನು ಮುಂದೆ ಕನ್ನಡ ಬೆಳೆಸ್ತೀವಿ ಭಗವಂತ. ಕನ್ನಡವನ್ನ ಬೆಳೆಸೋಕೆ ನೀವ್ಯಾರು? ಕನ್ನಡವನ್ನ ಬಳಸಿ, ಅದು ತಾನಾಗೇ ನಿಮ್ಮನ್ನ ಬೆಳೆಸುತ್ತೆ. ಕೊನೆಯದಾಗಿ ಒಂದು ಉದಾಹರಣೆ ಕೊಡ್ತೀನಿ ಶಿವಪ್ರಸಾದ್. ಮನುಷ್ಯನ ದೇಹದಲ್ಲಿ ಕರುಳುವಾಳ ಅಂದರೆ ಅಪೆಂಡಿಕ್ಸ್, ಈ ಅಂಗವನ್ನು ಉಪಯೋಗಿಸದೆ ಅದು ಕಾಲಾನಂತರ ನಶಿಸಿ ಹೋಗಿದೆ. ಹಾಗೆಯೇ ಮಾತೃಭಾಷೆಯೂ ಕೂಡ ಅದನ್ನು ಬಳಸದೆ ಹೋದರೆ ಅದು ಕಣ್ಮರೆಯಾಗುತ್ತೆ. ಪೂಜಿಸಲು ಕೋಟಿ ದೇವರುಗಳಿದ್ದರೂ ಮನೆ ದೈವ ಅಂತ ಒಂದು ಇದ್ದೇ ಇರುತ್ತಲ್ಲ ಶಿವಪ್ರಸಾದ್. ಹಾಗೆಯೇ ಆಡಲು 100 ಭಾಷೆ ಇದ್ದರೂ ಕನ್ನಡಿಗರಿಗೆ ಕನ್ನಡವೇ ಮನೆ ದೇವರು. ಮೆರವಣಿಗೆಯಲ್ಲಿ ಸಂಭ್ರಮಿಸಲು ಎಷ್ಟೇ ಉತ್ಸವ ಮೂರ್ತಿಗಳಿದ್ದರೂ ಗರ್ಭಗುಡಿಯ ದೇವರ ಮೆರಗು ಕಡಿಮೆಯಾಗುವುದಿಲ್ಲ. ಹಾಗೆಯೇ ಕರುನಾಡ ಗರ್ಭಗುಡಿಯ ದೈವ ಕನ್ನಡವೇ ಆಗಿರಬೇಕು. ಕೀರ್ತಿನಾರಾಯಣ ಕವಿ ಹೇಳಿದಂತೆ, ಕೊರಳಿನ ಭಾಷೆ ಮರೆತರೂ ಕರುಳಿನ ಭಾಷೆ ಮರೆಯಬಾರದು. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ತಾನೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ.